ನಿನ್ನೆಯಿಂದ ಮೈಸೂರಿನಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ದಂತಹ ಯಮುನಾ ವಿಚಾರಣೆ ನಡೆದಿದೆ. ಅಬಕಾರಿ ಇಲಾಖೆಯಿಂದ ಸ್ವಯಂ ನಿವೃತ್ತಿಯನ್ನ ಪಡೆದಿದ್ದಾರೆ ಯಮುನಾ. ವಿಆರ್ಎಸ್ ಅನ್ನ ಪಡೆದಿದ್ದಾರೆ ಯಮುನಾ. ಮಂಜುನಾಥ್ ಮೈಸೂರು ಡಿಸಿ ಆಗಿದ್ದಂತಹ ಸಂದರ್ಭದಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಆಗಿದ್ರು ಯಮುನಾ. ಈಗ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಈ ಹಿಂದಿನ ವ್ಯವಹಾರಗಳ ಕುರಿತಾಗಿ ಯಮುನಾರಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅಬಕಾರಿ ಇನ್ಸ್ಪೆಕ್ಟರ್ ಯಮುನಾ ಅಧಿಕಾರಿಗಳವರನ್ನ ಕರೆದುಕೊಂಡು ಹೋಗಿ ವಿಚಾರಣೆ ಮಾಡ್ತಾ ಇದ್ದಾರೆ. ಹಲವು ಗಂಟೆಗಳಿಂದ ವಿಚಾರಣೆ ನಡೀತಾ ಇದೆ. ಮಂಜುನಾಥ್ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ, ಮೈಸೂರು ಡಿಸಿ ಆಗಿದ್ದಂತಹ ಸಂದರ್ಭದಲ್ಲಿ ಯಮುನಾ ಅಧಿಕಾರಿಯಾಗಿದ್ದರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಮುನಾರಿಂದ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ ಇಡಿ ಅಧಿಕಾರಿಗಳು. ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರ ಮನೆ ಮೇಲೆ ಇವತ್ತು ಏನು ಇಡಿ ದಾಳಿ ನಡೆದಿದೆ, ಅವರ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲೂ ಕೂಡ ದಾಳಿ ಮುಂದುವರೆದಿರ್ತಕ್ಕಂಥದ್ದು. ಮೈಸೂರಿನ ದಟ್ಕಳ್ಳಿಯಲ್ಲಿರ್ತಕ್ಕಂತಹ ನಿವಾಸದ ಮೇಲೆ ಕೂಡ ದಾಳಿಯನ್ನು ಮಾಡಲಾಗಿದೆ. ನೀವು ಇಲ್ಲಿ ಗಮನಿಸ್ಬೋದು, ಸ್ವಯಂಭೂ ಹೆಸರಿನ ಈ ಒಂದು ಮನೆ ಏನಿದೆ, ಈ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಇದು ಕೂಡ ಮಂಜುನಾಥ್ ಅವರಿಗೆ ಸೇರಿದ ಮನೆ ಅಂತ ಹೇಳಲಾಗ್ತಾ ಇದೆ. ಅವರ ಆಪ್ತೆ ಯಮುನಾ ಅನ್ನೋರು ಅವರ ತಾಯಿಯ ಜೊತೆಯಲ್ಲಿ ಇಲ್ಲಿ ವಾಸವಾಗಿದ್ದಾರೆ. ಅವರು ಕೂಡ ಅಬಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂಥವರು ಈಗ ಸದ್ಯಕ್ಕೆ ನಿವೃತ್ತರಾಗಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಮನೆಯಲ್ಲಿ ಯಮುನಾ ಮತ್ತು ಅವರ ತಾಯಿಯವರು ವಾಸವಾಗಿದ್ದರು. ಇನ್ನು ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಈ ಒಂದು ಮನೆಯಲ್ಲಿ ನಿರಂತರವಾದ ದಾಖಲೆಗಳ ಪರಿಶೀಲನೆ ನಡೀತಾ ಇರತಕ್ಕಂಥದ್ದನ್ನು 5 ಜನ ಇಡಿ ಅಧಿಕಾರಿಗಳು ಜೊತೆಗೆ 2 CRPF ಯೋಧರೊಂದಿಗೆ ಒಟ್ಟು 7 ಜನ ಸಿಬ್ಬಂದಿಗಳು ನಿರಂತರವಾಗಿ ದಾಖಲೆಗಳನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈಗಷ್ಟೇ ಕೂಡ ಯಮುನಾ ಅವರನ್ನು ಮನೆಯಿಂದ ಹೊರಗೆ ಕರೆದುಕೊಂಡು ಹೋಗಲಾಯಿತು. ಅಂದರೆ ಇಡಿ ಅಧಿಕಾರಿಗಳು ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಬ್ಯಾಂಕ್ನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅವ್ರನ್ನ ಹೆಚ್ಚು ಎನ್ಕ್ವೈರಿ ಮಾಡುವಂಥ ಸಂಬಂಧವಾಗಿ ಈಗ ಅವರನ್ನು ಮನೆಯಿಂದ ಹೊರಗೆ ಕರೆದುಕೊಂಡು ಹೋದದ್ದು ಕೂಡ ನಾವು ಗಮನಿಸ್ಬೋದು. ಅಂದರೆ ಮಂಜುನಾಥ್ ಅವರು ಈ ಹಿಂದೆ ಇಲ್ಲಿ ಅಬಕಾರಿ DC ಆಗಿ ಮೈಸೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಆ ಸಂದರ್ಭದಲ್ಲೂ ಆಗಿರ್ತಕ್ಕಂಥ ಅವ್ಯವಹಾರಗಳು, ಅದರ ಜೊತೆಗೆ ಏನು ಅವರ ಪರಮಾಪ್ತರ ಹೆಸರಿನಲ್ಲಿ ಜೊತೆಗೆ ಆಪ್ತರ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಬೇನಾಮಿ ಆಸ್ತಿಗಳೇನಿವೆ, ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ತನಿಖೆಗಳು ಕೂಡ ನಡೀತಾ ಇದ್ದಾವೆ. ಅವರು ಬೆಂಗಳೂರು ರಿಜಿಸ್ಟ್ರೇಷನ್ ಹೊಂದಿರತಕ್ಕಂತಹ ಕಾರನ್ನು ಕೂಡ ನೀವು ಗಮನಿಸ್ಬೋದು. 2 ಇನೋವಾ ಕಾರ್ಗಳಲ್ಲಿ ಅಧಿಕಾರಿಗಳು ಬಂದಿರತಕ್ಕಂಥದ್ದು. 5 ಜನ ಅಂದರೆ ಮಹಿಳಾ ಸಿಬ್ಬಂದಿಯೂ ಸೇರಿದಂತೆ ಒಟ್ಟು 5 ಜನ ಇಡಿ ಅಧಿಕಾರಿಗಳು ಇರ್ತಕ್ಕಂಥದ್ದು. ಅದರ ಜೊತೆಗೆ ಭದ್ರತೆಗಾಗಿ 2 CRPF ಯೋಧರನ್ನು ಕೂಡ ಕರೆತರಲಾಗಿದೆ. ಈಗ ಸದ್ಯಕ್ಕೆ ಯಮುನಾ ಅವರನ್ನು ಮತ್ತೊಂದು ಕಾರ್ನಲ್ಲಿ ಈಗ ಇಡಿ ಅಧಿಕಾರಿಗಳು ಮನೆಯಿಂದ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಅಂದರೆ ಅವರ ಬ್ಯಾಂಕ್ ವ್ಯವಹಾರಗಳು, ಟ್ರಾನ್ಸಾಕ್ಷನ್ಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಎನ್ಕ್ವೈರಿಯನ್ನು ತೀವ್ರಗೊಳಿಸಿರ್ತಕ್ಕಂಥ ಅಧಿಕಾರಿಗಳು ಬೆಳಗ್ಗೆಯಿಂದನೂ ಕೂಡ ಮಂಜುನಾಥ್ ಅವರಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಮನೆಯಲ್ಲಿ ಸಾಕಷ್ಟು ದಾಖಲೆ ಪತ್ರಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಮಂಜುನಾಥ್ ಅವ್ರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ, 2012ರಲ್ಲಿ ಕೂಡ ಅವರು ಮೈಸೂರಿನಲ್ಲಿ ಅಬಕಾರಿ DC ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ನಂತರದಲ್ಲಿ ಈಗ ಅವರು ಬೆಳಗಾವಿಯಲ್ಲಿ ಇರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಅಧಿಕಾರಿಗಳ ದಾಳಿ ಮುಂದುವರೆದಿರ್ತಕ್ಕಂಥವ್ರು ನಾವಿಲ್ಲಿ ಗಮನಿಸ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.